ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಬಿಗ್ ಮಿಸ್ಟೇಕ್ ಆಗಿಬಿಟ್ಟಿದೆ. ಸೊ ಅದೇನು ಅಂತ ವಿಡಿಯೋ ಮಾಡ್ತಾ ಹೇಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ರೀಸೆಂಟಾಗಿ ಯೂಟ್ಯೂಬಲ್ಲಿ ವೈರಲ್ ಆಗಿತ್ತು ಕುಕ್ಕರಲ್ಲಿ ತುಪ್ಪ ಮಾಡ್ಬೋದು ಅನ್ನೋ ಒಂದು ವಿಡಿಯೋ. ಸೊ ಓಕೆ, ಟ್ರೈ ಮಾಡೋಣ ಅಂತ ನಾನು ಕೂಡ ಅಂದ್ಕೊಂಡೆ. ಬಿಕಾಸ್ ಅವ್ರು ಹೇಳಿದರು ಆ ವಿಡಿಯೋದಲ್ಲಿ ತುಂಬ ಈಸಿಯಾಗೇ ತುಪ್ಪ ಆಗೋಗುತ್ತೆ ಅಂತ. ಇಲ್ಲ, ಆ ಥರ ಏನೂ ಆಗಲಿಲ್ಲ. ಇದು ಎಷ್ಟು ಲಾಸ್ ಆಯಿತು ಅಂದರೆ ನಿಜವಾಗ್ಲೂ ನೀವು ನೋಡ್ತಾರೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ, ನೋಡ್ತಾ ಹೋಗಿ. ಎಷ್ಟು ಈ ಮೆಥಡ್ ಕೆಟ್ಟದಾಗಿತ್ತು ತುಪ್ಪ ಮಾಡಲಿಕ್ಕೆ ಅಂದರೆ ನಿಜವಾಗ್ಲೂ ನನ್ನ ಲೈಫಲ್ಲೇ ಮತ್ತೆ ನಾನು ಈ ಥರ ಯಾವತ್ತೂ ತುಪ್ಪ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕೆನೆ ಕೂಡು ಹಾಕಿದ್ದೆ ಅಂದರೆ ನಾನು ಹೊಟ್ಟೆ ಉರಿತಾ ಇದೆ ನೆನೆಸ್ಕೊಂಡ್ರೆ. ನಿಜವಾಗ್ಲೂ ಅರ್ಧಕ್ಕರ್ಧ ತುಪ್ಪ ವೇಸ್ಟ್ ಆಗಿಬಿಡ್ತು. ನಾನು ಇದನ್ನು ಆ್ಯಸ್ ಯೂಶ್ವಲ್ ಯಾವಾಗೂ ಮಾಡೋ ಮೆಥಡಲ್ಲೇ ಮಾಡಿದರೆ ತುಂಬಾ ತುಪ್ಪ ಬರ್ತಿತ್ತು. ಹಂಗೆ ಕೆ ಜಿಗಟ್ಟಲೆ ಬೆಣ್ಣೆ ತೆಗ್ದಿದ್ದೀನಿ ನಾನು. ಈ ಸರಿ ನಾನು ನೆನೆಸ್ಕೊಂಬಿಟ್ರೆ ನಿಜವಾಗ್ಲೂ ನನ್ನ ಪಾತ್ರೆಗಳು ಹಾಳಾಯಿತು, ಜೊತೆಗೆ ತುಪ್ಪ ಕೂಡ ನಾನು ಅಂದ್ಕೊಂಡಷ್ಟು ಬರಲಿಲ್ಲ. ಬಿಗ್ ಮಿಸ್ಟೇಕ್ ಮಾಡಿಬಿಟ್ಟೆ ನಾನು. ನೋಡಿ, ಅದಕ್ಕೆ ನೀವು ಯಾರು ಈ ಥರ ಮಾಡಬೇಡಿ ಅಂತ ಹೇಳೋದಕ್ಕೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಜನ ಯೂಟ್ಯೂಬಲ್ಲಿ ನೋಡಿ ಅದೆಲ್ಲ ನಿಜ ನಿಜ ಅಂದ್ಕೊಂಡು ಮಾಡೋಕ್ಕೆ ಹೋಗ್ತೀರಾ. ದಯವಿಟ್ಟು ಮಾಡಬೇಡಿ, ಇದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ನಂದು ಈ ಥರ ವಿಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ, ಅದು ಅವೇರ್ನೆಸ್ ಇರಲಿ ಅಂತಲೇ ಮಾಡ್ತಾಯಿದ್ದೀನಿ. ನಾವು ಲೇಡೀಸ್ ಎಲ್ಲ ನಂಬಿಬಿಟ್ಟು ಏನು ಮಾಡ್ತೀವಿ, ಟ್ರೈ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ. ಸೊ ನಾನು ಅದೇ ತಪ್ಪು ಮಾಡಿದೆ. ನಿಜವಾಗ್ಲೂ ನನಗೀಗ ಅನ್ನಿಸ್ತಾ ಇದೆ ಬೇರೆ ಯಾವುದೂ ನಾವು ಟ್ರೈ ಮಾಡಲೇಬಾರ್ದು ಈ ಥರ ಅಂತ. ನಿಜವಾಗ್ಲೂ ಅಷ್ಟೊಂದು ಭಯ ಆಗಿಬಿಟ್ಟಿದೆ ನನಗಿವಾಗ. ನೀವು ನೋಡ್ತಾ ಇರ್ಬೋದು, ನಾನು ಬೆಣ್ಣೆ ಮಾಡಲಿಕ್ಕೆ ಕೆನೆ ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಎಲ್ಲ ಕೆನೆನ ತೆಗೆದ್ಬಿಟ್ಟು ನಾನು ಬೆಳಗ್ಗೆನೇ ಎತ್ತಿಟ್ಟಿದ್ದೆ ತುಪ್ಪ ಮಾಡೋಣ ಅಂತಲೇ. ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ಲ, ಸೊ ಸ್ವಲ್ಪ ಅದು ನಾರ್ಮಲ್ ಸ್ಟೇಜ್ಗೆ ಬರಲಿ ಅಂತ ಆಚೆ ಕಡೆ ಇಟ್ಟಿದ್ದೆ. ಅದನ್ನೆಲ್ಲ ಇವಾಗ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಾನು ಮಾಡುವಾಗ ತುಂಬ ಖುಷಿಯಾಗೇ ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ, ಅವರು ಏನು ಹೇಳಿದ್ದಾರೆ ವಿಡಿಯೋದಲ್ಲಿ ಅದೇ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲ, ನಿಜವಾಗ್ಲೂ ಆ ಥರ ಬರಲಿಲ್ಲ. ಇದು ದೊಡ್ಡ ಫ್ಲಾಪ್ ಅಂತಲೇ ಹೇಳ್ಬೋದು. ಈ ಮೆಥಡು ಫ್ಲಾಪ್ ಮೆಥಡೇ ಇದು. ದಯವಿಟ್ಟು ಇದನ್ನು ಯಾರು ಟ್ರೈ ಮಾಡಬೇಡಿ. ಈ ವಿಡಿಯೋದಿಂದ ನೀವು ತಿಳ್ಕೊಳ್ಳಿ, ಈ ಮೆಥಡಲ್ಲಿ ಟ್ರೈ ಮಾಡಬಾರ್ದು ಅಂತ. ತುಂಬ ಡೇಂಜರಸ್ ಮೆಥಡ್ ಆಗುತ್ತೆ ಇದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕುಕ್ಕರಲ್ಲಿ ತುಪ್ಪ ಮಾಡೋದಪ್ಪ, ನನಗೆ ಅಂದ್ಕೊಂಡೇ ಇರಲಿಲ್ಲ. ನೋಡಿ, ಅವರು ಸ್ವಲ್ಪ ನೀರು ಹಾಕಿ ಅಂತ ಹೇಳಿದರು, ನಾನು ಕೂಡ ಸ್ವಲ್ಪ ನೀರು ಹಾಕಿದೆ. ಸೊ ಅವ್ರು ಯಾವ ಮೆಥಡಲ್ಲಿ ಹೇಳಿದ್ರು ಅದೇ ಮೆಥಡಲ್ಲಿ ನಾನು ಮಾಡಿದ್ದೀನಿ. ಎಲ್ಲದನ್ನು ನೋಡಿ, ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಅಂತ ಹೇಳಿದರು. ಸೊ ನಾನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು. ಅದನ್ನೆಲ್ಲ ನೀಟಾಗಿ ಕೂಡಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಮೆಥಡಲ್ಲಿ ದಯವಿಟ್ಟು ಮಾಡಿಬಿಡಿ. ನೀವು ಆ್ಯಸ್ ಯೂಶ್ವಲ್ ಏನು ಮೆಥಡಲ್ಲಿ ಮಾಡ್ತಾಯಿದ್ರೋ ಅದೇ ಮೆಥಡಲ್ಲಿ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ನೊಂದು ಮೆಥಡ್ ಮಾಡ್ತೀನಿ, ಅದು ಕೂಡ ಈಸಿನೇ. ನಾನು ಇದು ಅದಕ್ಕಿಂತ ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಮಾಡೋಕ್ಕೋಗಿ ಈ ಥರ ನಾನು ತಪ್ಪು ಮಾಡ್ಕೊಂಬಿಟ್ಟೆ. ಆ್ಯಕ್ಚುಲಿ ನಾನು ಮಾಡಲೇಬಾರ್ದಿತ್ತು. ನನಗೆ ಡೌಟ್ ಇತ್ತು ಯಾವ ಥರ ಬರುತ್ತೆ. ನಾವು ಅಷ್ಟೆಲ್ಲ ಕಷ್ಟಪಡ್ತೀವಿ, ಇದು ಈ ಥರ ಇಷ್ಟು ಈಸಿಯಾಗಿ ಬರೋದಾಗಿದ್ದರೆ ಯಾವ ಥರ ಬರೋಕ್ಕೆ ಸಾಧ್ಯ ಅಂತ ನನಗೆ ಡೌಟ್ ಇತ್ತು. ನಿಜವಾಗ್ಲೂ ನನ್ನ ಡೌಟ್ ನಿಜ ಆಗೋಯ್ತು. ಅವರು ಹೇಳಿದರು 2 ವಿಜಿಲ್ ಕೂಗಿಸ್ಕೊಳ್ಳಿ ಅಂತ ಹೇಳಿದರು. ನಾನು ಅದೇ ರೀತಿ ಮುಚ್ಚಿ ವಿಜಿಲ್ ಕೂಗಕ್ಕೆ ಬಿಟ್ಟಿದ್ದೀನಿ. ನಂದು ಒಳ್ಳೆ ಕುಕ್ಕರ್ ಕೂಡ ಹಾಳಾಯಿತು, ನಿಜ ಹೇಳ್ತಾ ಇದ್ದೀನಿ ನಿಮಗೆ. ಸೊ ನಾನು ಯಾವಾಗೂ ಉಪ್ಪು ಹಾಕ್ತೀನಿ. ಸೊ ಉಪ್ಪು ಇವಾಗೆ ಹಾಕ್ಕೊಂಬಿಡೋಣ ಅಂತೇಳಿ ನಾನು ಮರ್ತಿದ್ದೆ. ಸೊ ಅದಕ್ಕೆ ಓಪನ್ ಮಾಡಿ ಸ್ವಲ್ಪ ಉಪ್ಪು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಲ್ಲ, ದಯವಿಟ್ಟು ಈ ಮೆಥಡನ್ನ ಯಾರು ಟ್ರೈ ಮಾಡಬೇಡಿ. ನಾನಂತೂ ಎಷ್ಟು ಈಸಿಯಾಗಿ ಆಗಿಬಿಡುತ್ತೆ, ಇಷ್ಟು ಬೇಗ ತುಪ್ಪ ಆಗಿಬಿಡುತ್ತೆ, ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದಿರಲ್ಲ, ಅಷ್ಟೆಲ್ಲ ಕಷ್ಟಪಡೋದಿರಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅದೇ ಈಸಿ ಮೆಥಡು, ಅದೇ ಪರ್ಫೆಕ್ಟ್ ಮೆಥಡು. ಅದರಲ್ಲಿ ಬರೋವಷ್ಟು ತುಪ್ಪ ನೋಡ್ತಾ ಇರ್ಬೋದು ನೀವೀಗ. ನೋಡಿ, ಈಗ ಸದ್ಯ ವಿಜಿಲ್ ಕೂಗಕ್ಕೆ ಬಂದಿತ್ತು, ಸ್ಟಾಪ್ ಮಾಡಿದೆ. ಕೂಗಿದಾಗ ಇಷ್ಟೊಂದೆಲ್ಲ ಆಚೆ ಬಂದುಬಿಟ್ಟಿದೆ. ನೀವು ನೋಡ್ತಾ ಇರೋ ಪಕ್ಕದಲ್ಲಿ ಬಟ್ಲಲ್ಲಿ ಕೂಡ ಎತ್ತಿಟ್ಟಿದ್ದೀನಿ, ಅದು ಆಚೆ ಬಂದಿರೋದು. ಇಷ್ಟು ಕುಕ್ಕರ್ ಮೇಲೆಲ್ಲ ಫುಲ್ಲು ಸುರಿದೋಗ್ಬಿಡ್ತು ಅದನ್ನು ನಿಜವಾಗ್ಲೂ ಅದರಲ್ಲಿ ವಿಜಿಲಲ್ಲಿರೋ ಹೀಟೆಲ್ಲ ಹೋಗಿ ಸ್ಟಾಪ್ ಆಗೋ ತನಕ ಫುಲ್ಲು ಸುರಿದ್ಬಿಟ್ಟಿದೆ. ಇವಾಗ ನೋಡ್ತಾ ಇರ್ಬೋದು, ಎಲ್ಲ ಹೀಟ್ ಹೋಗಿದೆ ಇವಾಗ ಅದರೊಳಗಡೆಯಿಂದ. ಸೊ ಇವಾಗ ತೆಗಿತಾ ಇದ್ದೀನಿ. ತುಂಬ ಡೇಂಜರಸ್. ಯಾರಾದರೂ ಸಡನ್ನಾಗಿ ಓಪನ್ ಮಾಡೋಣ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೋಗ್ಬಿಟ್ರೆ ತುಂಬಾ ಕಷ್ಟ. ನೀವು ನೋಡ್ತಾ ಇರ್ಬೋದು, ಏನು ಚೇಂಜಸ್ ಆಗಿಲ್ಲ. ಮೇಲ್ಗಡೆ ಏನು ಬಂದಿದೆಯಲ್ಲ ಅದೇ ತುಪ್ಪನೇ, ಬಟ್ ಆದರೆ ತುಂಬ ವೇಸ್ಟೇಜ್ ಆಗುತ್ತೆ ಇದರಲ್ಲಿ. ನಾವೇನು ಯೂಶ್ವಲ್ ಮೆಥಡಲ್ಲಿ ಮಾಡಿ ಚೆನ್ನಾಗಿ ತುಪ್ಪ ತೆಗಿತೀವಿ, ಚೆನ್ನಾಗಿ ಬೆಣ್ಣೆ ತೆಗಿತೀವಿ, ಎಲ್ಲದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಿ ಆ ಥರ ಆಗಲ್ಲ. ನಿಜವಾಗ್ಲೂ ಈ ಮೆಥಡು ಮಾಡಲೇಬೇಡಿ ಅಂತ ನಾನು ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ಹಸಿ ವಾಸನೆ ಬರ್ತಾಯಿತ್ತು ನಿಜವಾಗ್ಲೂ ಕೆನೆದು. ನಿಜವಾಗ್ಲೂ ಚೆನ್ನಾಗಾಗಿಲ್ಲ.
ಸೊ ಈ ಟೈಮಲ್ಲಿ ಅವ್ರು ಹೇಳಿದರು, ಅವ್ರದ್ದು ಕೂಡ ಇದೇ ಥರ ಬಂದಿತ್ತು. ಅವ್ರು ಈ ಟೈಮಲ್ಲಿ ಹೇಳಿದರು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಅಂತ. ನಿಜವಾಗ್ಲೂ ನಿಮ್ಗೆ ಹೇಳ್ತೀನಲ್ಲ, ತುಪ್ಪ ಬರೋ ಅಷ್ಟೊತ್ತಿಗೆ 1 ಅವರ್ ಆಗಿಬಿಡುತ್ತೆ ಅದು. ನಿಜವಾಗ್ಲೂ ಕೆನೆ ಹಾಕಿ ಮಾತ್ರ ಯಾರು ನೋಡ್ತಾ ಇರ್ಬೋದು ನೀವು ನೋಡಿ, ತಳ ಎಲ್ಲ ಹಿಡ್ಕೊಂಡು ಕುಕ್ಕರ್ ಪೂರ್ತಿ ಹಾಳು ಮಾಡಿಬಿಟ್ಟೆ ನಾನು. ಆ ವಿಡಿಯೋ ನಂಬಿಕೊಂಡು ನಾನು ಆ ಥರ ಮೆಥಡಲ್ಲಿ ಮಾಡಿದ್ದೇ ತಪ್ಪಾಗೋಯ್ತು. ನಾನೀಗ 1 ವಾರ ನೆನೆ ಇಟ್ಟು ತೊಳಿಬೇಕೀಗ ಕುಕ್ಕರ್ನ. ಆ ಥರ ಆಗಿಬಿಟ್ಟಿದೆ ನನ್ನ ಕುಕ್ಕರ್. ಇವಾಗ ಹೊಸ ಕುಕ್ಕರು ನೋಡಿ ಯಾವ ಥರ ಹಾಳು ಮಾಡಿದ್ದೀನಿ ಅಂತ. ಸೊ ಸ್ವಲ್ಪ ಹೊತ್ತು ಕುದಿಸಿ ಅದು ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ಮತ್ತೆ ಜಾಸ್ತಿ ಇಟ್ಟರೆ ಮತ್ತೆ ಉಕ್ಬಿಡುತ್ತೆ. ನಿಮಗೆ ಗೊತ್ತು, ತುಪ್ಪ ಯಾವಾಗಲೂ ಫ್ಲೇಮ್ ಜಾಸ್ತಿ ಇಟ್ಟರೆ ಉಕ್ಬಿಡುತ್ತೆ ಅಂತ. ಕುಕ್ಕರಲ್ಲಿ ಕೂಡ ನಾನು ಕಡಿಮೆನೇ ಇಟ್ಟಿದ್ದೆ, ಆದರೂ ಕೂಡ ಅದು ಉಕ್ಕಿ ಬಂದು ಆ ಥರ. ಕುಕ್ಕರಲ್ಲಿ ಇಡೋದು ಅಲ್ಲೇ ಅಲ್ಲ, ಅದು ತುಂಬಾ ಪ್ರೆಷರೈಸ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಉಕ್ಕಿ ಬಂದು ತುಂಬ ಒಂದು ಅರ್ಧಕ್ಕರ್ಧ ತುಪ್ಪ ವೇಸ್ಟ್ ಆಗ್ಬಿಟ್ಟು. ಸೊ ಇದಕ್ಕೆ ನಾನು ಇವಾಗ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗೇ ಮಾಡುವಾಗ ಆಗಲಿ ಏಲಕ್ಕಿ, ಉಪ್ಪು ಮತ್ತು ವೀಳ್ಯದೆಲೆನ ಬಳಸ್ತೀನಿ. ಸೊ ನೀವು ಇದರಿಂದ ಏನಾದರೂ ಅದೇನು ಸ್ಟಾಕ್ ಉಳಿದಿರುತ್ತೆ ಅದರಿಂದ ಸ್ವೀಟ್ ಮಾಡೋ ಅನ್ನೋ ಉದ್ದೇಶ ಇದ್ದರೆ ನೀವು ಉಪ್ಪು ಹಾಕಬೇಡಿ. ಬಟ್ ಏಲಕ್ಕಿ, ವೀಳ್ಯದೆಲೆ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ, ಟೇಸ್ಟಲ್ಲಿ ಏನೂ ಚೇಂಜ್ ಆಗೋಲ್ಲ. ಸೊ ಇವಾಗ ಗುಳ್ಳೆ ಬಂದಿದೆಯಲ್ವ, ಸೊ ತುಪ್ಪ ಆಗಿದೆ ಅದು ಇವಾಗ. ಸೊ ಅದಕ್ಕೋಸ್ಕರ ಈಗ ನಾನು ಏಲಕ್ಕಿ ಮತ್ತು ಒಂದು ವೀಳ್ಯದೆಲೆನ ಈ ಥರ ಹಾಕ್ಕೊಂಡಿದ್ದೀನಿ. ಈ ವೀಳ್ಯದೆಲೆ ಸ್ವಲ್ಪ ಇದಕ್ಕೆ ಹೀಟ್ಗೆ ಸಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳುವಾಗ. ನೀವು ನೋಡ್ತಾ ಇರ್ಬೋದು, ನೋಡಿ ಹೊಟ್ಟೆನೇ ಉರಿತಾ ಇದೆ ನನಗೆ, ಎಷ್ಟು ವೇಸ್ಟ್ ಆಗಿಬಿಟ್ಟಿದೆ ಅಂತಂದರೆ. ನಿಜವಾಗ್ಲೂ ನಾನು ಈ ಮೆಥಡಲ್ಲಿ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ ನನಗೆ. ನೋಡ್ತಾ ಇರ್ಬೋದು, ಇಷ್ಟೇ ಬಂದಿದ್ದು. ಅಷ್ಟೊಂದು ನೀವು ನೋಡಿದ್ರಲ್ಲ ಕೆನೆ, ಅಷ್ಟು ಕೆನೆಯಲ್ಲಿ ನೋಡಿ ಇಷ್ಟು ತುಪ್ಪ, ಇಷ್ಟು ವೇಸ್ಟೇಜ್ ಬಂದಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ ಮಾಡೋದು ಅಲ್ಲೇ ಅಲ್ಲ. ದಯವಿಟ್ಟು ಈ ಮೆಥಡಲ್ಲಿ ಯಾರು ಕುಕ್ಕರ್ ಮೆಥಡಲ್ಲಿ ತುಪ್ಪನ ಮಾಡೋಕ್ಕೆ ಹೋಗ್ಬೇಡಿ, ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ. ನಂಗೆ ತುಂಬ ಭಯ ಆಗ್ಬಿಟ್ಟು ನಾನು ಆಫ್ ಮಾಡಿ ಅಷ್ಟಕ್ಕೆ ನಿಲ್ಲಿಸಿ ಲಿಡ್ಡೆಲ್ಲ ಓಪನ್ ಮಾಡಿ ಸ್ವಲ್ಪ ಹೊತ್ತು ಹೀಟ್ ಆರಿದ ಮೇಲೆ ಲಿಡ್ಡೆಲ್ಲ ಓಪನ್ ಮಾಡಿ ನಾನು ಸರಿ ಮಾಡಿಕೊಂಡೆ. ದಯವಿಟ್ಟು ಈ ಮೆಥಡಲ್ಲಿ ನೀವು ಯಾರು ಮಾಡಬೇಡಿ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಇಷ್ಟು ತುಪ್ಪ ಬಂದಿದೆ, ತುಪ್ಪ ಇಷ್ಟು ಬಂತು. ಬಟ್ ಆದರೆ ನನಗೆ ಈ ಮೆಥಡ್ ಟೋಟಲಿ ಇಷ್ಟ ಆಗಲಿಲ್ಲ. ದಯವಿಟ್ಟು ನೀವು ಯಾರು ಈ ಮೆಥಡಲ್ಲಿ ಟ್ರೈ ಮಾಡಬೇಡಿ. ಓಕೆನಾ, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈ ಮೆಥಡಲ್ಲಿ ತುಪ್ಪನ ದಯವಿಟ್ಟು ಮಾಡಬೇಡಿ. ಓಕೆನಾ, ಇದು ಸ್ಪೆಷಲ್ ನೋಟ್ ಅಂತಲೇ ಅಂದ್ಕೊಳ್ಳಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.